ಹಿಂದಿ ಅಂತೆ, ತೆಲುಗಂತೆ, ಇಂಗ್ಲೀಷ್ ಅಂತೆ. ಇದೊಂದೇ ಬೇಜಾರು ಗುರು, ನಮ್ಮಲ್ಲಿ ನಮ್ಮವ್ರಿಗೆ ಜಾಗ ಕೊಡಲ್ಲ. ಸರ್ ಎಂಟ್ರಿ ಇಲ್ವಾ ಈ ಕಡೆ? ಓಕೆ, ಥ್ಯಾಂಕ್ ಯು ಸರ್. ದಸರಾ ಇದ್ದಕ್ಕೆ ಪೊಲೀಸ್ನವ್ರು ಸುಮ್ಮನೆ ಅವರೇ, ಟ್ರಾಫಿಕ್ ಆಗದೆ ಇದ್ರೆ ಸಾಕಪ್ಪ ಅಂತ. ಬೇರೆ ಟೈಮಲ್ಲಿ ತ್ರಿಬಲ್ಸು ಮತ್ತು ಕಿರ್ಚಾಡೋದು, ಈ ಹೆಲ್ಮೆಟ್ ಹಾಕ್ದೆ ಸಿಗಾಕತ್ತು ಅಂತಂದಿದ್ರೆ ಕಾರದ ಪುಡಿ ಜೊತೆ ಪೇಪರ್ ಹಾಕೋ ಹೊಡೆದಿರೋರು. ಯುವ ದಸರಾ ಮಾಡಿದ್ರು ಕೇಳ್ತೀರಾ ಗುರು, ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ಬಿಟ್ಟರೆ ಮಧ್ಯದ 3 ದಿನ ಅಂತೂ ಅರ್ಧಕ್ಕರ್ಧ ಜನನೂ ಇಲ್ಲ. ಕನ್ನಡದಲ್ಲಿ ಎಂತೆಂಥ ರ್ಯಾಪರ್ ಅವರೇ ಗುರು, ಆಲೋಕೆ, MC ಬಿಜ್ಜು, ರಾಹುಲ್ ಡಿಟೋ, ಚಂದನ್ ಶೆಟ್ಟಿ, ಇಂಥವ್ರಿಗೆಲ್ಲ ಒಂದೊಂದು ದಿನ ಸ್ಟೇಜ್ ಕೊಟ್ಟಿದ್ರೆ ಸಾಕಾಗ್ತಿತ್ತು. ಫುಲ್ಲು ಧೂಳೆ ಬಿಸ್ಬಿಡ್ತಿದ್ರು ಮೈಸೂರನ್ನ. ಅದ್ಯಾವುದೋ ಹಿಂದಿ ಅಂತೆ, ತೆಲುಗಂತೆ, ಇಂಗ್ಲೀಷ್ ಅಂತೆ. ಇದೊಂದೇ ಬೇಜಾರು ಗುರು, ನಮ್ಮಲ್ಲಿ ನಮ್ಮವ್ರಿಗೆ ಜಾಗ ಕೊಡಲ್ಲ. ನಮ್ಮ ಕರ್ನಾಟಕದಲ್ಲಿರೋ ರ್ಯಾಪರ್ಸ್ ಎಲ್ಲ ಒಟ್ಟಿಗೆ ಬಂದಿದ್ರೆ ಕರ್ನಾಟಕದಲ್ಲಿರೋ ಗಲ್ಲಿ ದಿಲ್ಲಿಲಿರೋ ಬಾಯ್ಸ್ ಎಲ್ಲ ಮೈಸೂರು ಯುವ ದಸರಾ ಗ್ರೌಂಡಲ್ಲಿ ಇರ್ತಾಯಿದ್ರು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಒಳ್ಳೆ ಕೆಲಸ ಮಾಡೋರು ಗುರು ಪೊಲೀಸ್ನವರು. ಜಾಸ್ತಿ ರಶ್ ಆದಾಗ ರೋಡ್ ಸೈಡಲ್ಲಿ ಓಡಾಡಕ್ಕೆ ಬಂದ್ಬಿಡ್ತಿದ್ರು. ಇವಾಗ ನೋಡಿ ಮೆಜ್ ಹಾಕ್ಬಿಟ್ಟವ್ರೆ, ಟ್ರಾಫಿಕ್ ಆಗಲ್ಲ, ಆರಾಮಾಗಿ ಓಡಾಡ್ಬೋದು. ಯುವ ನಿಧಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಮೋಷನ್ ಮಾಡ್ಕೋತಾವ್ರೆ.